ನಮ್ಮ ಜೊತೆಗೆ ಸಂಸದ ಬ್ರಿಜೇಶ್ ಚೌಟ ಇದ್ದಾರೆ. ಸರ್, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೀಗೆ ಕೊಚ್ಚಿ ಕೊಲೆ ಮಾಡುವಂತಹ ಸಂಸ್ಕೃತಿ ಏನ್ ಹೇಳ್ತೀರಿ? ನಾನು
ಆ, ಸಂಸ್ಕೃತಿಯ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಬಟ್ ಈ ಘಟನೆ ನಮ್ಮ ಜಿಲ್ಲೆಯಲ್ಲಿ ಆಗಬಾರ್ದಿತ್ತು, ಆಗಿದೆ. ಎಲ್ರಿಗೂ ದುಃಖ ತರುವಂತ ಸಂಗತಿ. ಆದ್ರೆ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ನಾನು ಹೇಳಬಲ್ಲೆ, ಕುಟುಂಬದ ಅವ್ರ ಜೊತೆ ನಾವು ನಿಲ್ಲಬೇಕಾಗಿದೆ, ಅವರ ದುಃಖದ ಜೊತೆ ನಾವು ನಿಲ್ಲಬೇಕಾಗಿದೆ. ಯಾಕಂದ್ರೆ ತಂದೆ ತಾಯಿಗೆ ಯಾವ ರೀತಿಯ ಒಂದು ಪರಿಸ್ಥಿತಿಯಲ್ಲಿ ಅವ್ರು ಇರ್ತಾರೆ ಅನ್ನುವಂಥದ್ದನ್ನ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ಕುಟುಂಬದ ಜೊತೆ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಈ ಸಮಾಜ ಇದೆ ಅನ್ನುವಂಥದ್ದನ್ನು ತೋರಿಸಬೇಕು. ಮತ್ತು ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯಲ್ಲಿ ನನ್ನ ಆಗ್ರಹ ಇರುವಂತದ್ದು, ಈ ರೀತಿಯ ಘಟನೆಗಳು ಮರುಕಳಿಸಬಾರದು. ಜನರು ಮುಕ್ತರಾಗಿ ಓಡಾಡುವ ವಾತಾವರಣ ನಿರ್ಮಾಣ ಆಗಬೇಕು. ಮತ್ತು ಮಾತ್ರ ಅಲ್ಲ, ಕಾನೂನಿನ ಬಗ್ಗೆ ಗೌರವ ಮಾತ್ರ ಅಲ್ಲ, ಭಯವೂ ಇರಬೇಕು ಅನ್ನುವಂತ ಆಗ್ರಹವನ್ನು ನಾನು ಮಾಡ್ತೇನೆ. ಓಕೆ ಸರ್, ನಾವು ಆ ಘಟನಾ ಸ್ಥಳಕ್ಕೆ ಹೋಗಿದ್ದೆವು. ಅಲ್ಲಿ ಎಲ್ಲರೂ ಹೇಳ್ತಿರುವಂತದ್ದು ಇದೊಂದು ಪಾರ್ಕ್ ರೀತಿಯಾಗಿದೆ, ಇದನ್ನ ಇಲ್ಲಿ ವ್ಯವಸ್ಥಿತವಾದಂತಹ ಸುರಕ್ಷತೆ ಇಲ್ಲ, ಮತ್ತು ಅಲ್ಲಿ ಮಕ್ಕಳು ಜೋಡಿಗಳು ಎಲ್ಲರೂ ಕೂಡ ಇರ್ತಾರೆ. ಇದು ಬಸ್ ಸ್ಟ್ಯಾಂಡಿನಲ್ಲಿ ಅಂಗಡಿ ಇಟ್ಕೊಂಡವ್ರು ಹೇಳ್ತಾರೆ. ಅಲ್ಲ, ಈ ಎಲ್ಲ ಮಾಹಿತಿಗಳು ಈಗ ಬರ್ತಾ ಇದೆ. ಬಟ್ ನಾನು ಖಂಡಿತವಾಗಿ ಪೊಲೀಸ್ ವರಿಷ್ಠಾಧಿಕಾರಿ ಜೊತೆ ಮಾತನಾಡ್ತೇನೆ. ಒಟ್ಟಾರೆಯಾಗಿ ಪಬ್ಲಿಕ್ ಪ್ಲೇಸಸ್ ನ ಸುರಕ್ಷತೆ, ಈ ಉಳಿದ ದೃಷ್ಟಿಗಳು ಬೇರೆಲ್ಲ ಆಯಾಮಗಳಿದೆ. ಆದ್ರೆ ಸದ್ಯದ ಮಟ್ಟಿಗೆ ಈ ಘಟನೆ ನಮಗೆಲ್ಲರಿಗೂ ಒಂದು ದಿಗ್ಭ್ರಮೆಯನ್ನು ಮೂಡಿಸಿದೆ. ಒಂದು ರೀತಿಯ ಶಾಕ್ ಅಲ್ಲಿ ಇಡೀ ಎಲ್ಲರೂ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಆಗ್ರಹ ಇಷ್ಟೇ, ತ್ವರಿತವಾದ ವಿಚಾರಣೆಯನ್ನು ಒಳಪಡಿಸಿ ಕಠಿಣ ಶಿಕ್ಷೆಯನ್ನು ಒದಗಿಸಿ ಒಂದು ಭಯಮುಕ್ತವಾದ ವಾತಾವರಣ ನಿರ್ಮಾಣ ಮಾಡಿ, ಕಾನೂನಿನ ಬಗ್ಗೆ ಗೌರವ ಮತ್ತು ಭಯ ಎಲ್ಲರಲ್ಲೂ ಮೂಡಲಿ. ಥ್ಯಾಂಕ್ ಯು. ಘಟನೆಯ ಬಗ್ಗೆ ಏನ್ ಹೇಳ್ತೀರಿ? ನೋಡಿ, ಈ ಘಟನೆ ಆದ ತಕ್ಷಣ ಯಾವ ಮನುಷ್ಯನಿಗೂ ಕೂಡ ಕರಳು ಹಿಂಡಿ ಬರುವಂತ ಸಂಗತಿ ಇದು. ಈಗ ಅವರ ಮನೆಯಲ್ಲಿ ಆಗಿದೆ. ಮುಂದೆ ನಮ್ಮ ಪೊಲೀಸ್ ಇಲಾಖೆ ಮತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಗೃಹ ಇಲಾಖೆ ಗಂಭೀರವಾಗಿ ಆಲೋಚನೆ ಮಾಡಿದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಮತ್ತೆ ಈ ಘಟನೆ ಆಗುವಂತದಕ್ಕೆ ಪುಷ್ಟಿ ಕೊಡುವಂತದ್ದು, ಪ್ರೋತ್ಸಾಹ ಕೊಡುವಂತದ್ದು ಆಗ್ತದೆ. ನಾವು ಹಿಂದೆ ಪುತ್ತೂರಲ್ಲಿ ಆದಾಗ ಅಥವಾ ಬೇರೆ ಘಟನೆ ಆದಾಗ ಕೂಡ ಅದನ್ನೇ ಹೇಳಿದ್ದು. ನಮ್ಗೇನು ಇದರಲ್ಲಿ ಯಾವುದೇ ರೀತಿಯ ಪೂರ್ವಾಗ್ರಹ ಪೀಡಿತ ಇಲ್ಲ. ನಾವು ಒಟ್ಟು ಹೇಳುವಂತದ್ದು, ಕಾನೂನು ಸುವ್ಯವಸ್ಥೆಯ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಈ ರೀತಿಯ ಘಟನೆಯಿಂದ ಇವತ್ತು ಜನಸಾಮಾನ್ಯ, ಅದು ಕೂಡ ಒಂದು ಹೆಣ್ಮಗಳು, ಮುಕ್ತವಾಗಿ ಭಯದ ವಾತಾವರಣದಲ್ಲಿ ಓಡಾಟ ಮಾಡುವಂತ ವಾತಾವರಣ ನಿರ್ಮಾಣ ಆಗಿದೆ. ಅದರ ಬಗ್ಗೆ ಪೊಲೀಸ್ ಇಲಾಖೆ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಮತ್ತೆ ಈ ಘಟನೆಗೆ ಯಾರು ಕಾರಣಕರ್ತನಾಗಿದ್ದಾನೆ ಅವನ ಬಗ್ಗೆ ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಗಂಭೀರವಾಗಿ ಕ್ರಮ ತಗೊಳ್ಬೇಕು ಅಂತ. ಥ್ಯಾಂಕ್ ಯು.
ಮತ್ತೆ ವಸಂತರೇ ಆರೆಂಜ್ ಮಾಡಿ ನಮ್ಮ ಜೊತೆಗೆ ಆರೋಗ್ಯ ಸಚಿವರಿದ್ದಾರೆ. ಸರ್, ನಾವೆಲ್ಲ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಛತ್ತೀಸ್ಗಢ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಕೇಳ್ತಾ ಇದ್ವಿ, ಇದೀಗ ನಮ್ಮ ಊರಲ್ಲಿ ಅಂತ. ಲಾವಣ್ಯ ಎಂಬ ಸಹೋದರಿಯನ್ನು ಭೀಕರವಾಗಿ ಹತ್ಯೆ ಮಾಡಿದ ಬಗ್ಗೆ ನಾವು ತೀವ್ರ ಖಂಡಿಸ್ತೇವೆ ಮತ್ತು ಇದರ ಆ ನೋವು ಕೂಡ ಇವತ್ತು ಅತಿವಾಗಿ ಎಲ್ಲರಿಗೂ ಕೂಡ ಇದೆ. ಇವತ್ತು ನಾವು ಎಷ್ಟೇ ಸಂತಾಪ, ಏನೇ ಪರಿಹಾರ ಏನು ಹೇಳಿದ್ರು ಕೂಡ ಆ ಮಗಳನ್ನು ಅಗಲಿದಂತ ತಂದೆ ತಾಯಂದಿರಿಗೆ, ಸೋದರ ಕಳ್ಕೊಂಡ ಸೋದರರಿಗೆ, ಅವರ ಸಮಸ್ತ ಕುಟುಂಬಸ್ಥರಿಗೆ, ಅವರ ಅಭಿಮಾನಿ ಮತ್ತು ನೆರೆಕರೆಯವರಿಗೆ ಆ ನೋವನ್ನು ಯಾರನ್ನೂ ಸರಿಪಡಿಸಲು ಸಾಧ್ಯವಿಲ್ಲ. ಆದ್ರೂ ಇಂಥ ಕೃತ್ಯ ತೊಡಗಿಕೊಂಡವ್ರ ವಿರುದ್ಧ ಕಠಿಣ ಕ್ರಮ ಹಿಂದೆ ಕೂಡ ತೆಗಿಬೇಕಂತ ಹೇಳಿದ್ದೇವೆ. ಇನ್ನೂ ಕೂಡ ಹೇಳುದಿಷ್ಟೇ, ಇದು ಎಲ್ಲಿಗೆ ಒಂದು ಅಂತ್ಯ ಕಾಣುವಂತ ಈ ರೀತಿ ವಿಕೃತ ಮನಸ್ಸಿನವರಿಗೆ ಅಂತ ಕಠಿಣ ಶಿಕ್ಷೆಯನ್ನು ಇಲಾಖೆ ಕೊಡಬೇಕಂತ ಸೂಚಿಸಿದ್ದೇನೆ. ಬೇರೆಯವ್ರಿಗೆ ಕೂಡ ಒಂದು ಹೆದರಿಕೆ ಬರಬೇಕು, ಈ ರೀತಿ ಅದು ಈ ರೀತಿ ಆಗ್ತದೆ ಅಂತ ಹೇಳಿ. ಆ ಸಂದೇಶವನ್ನು ನಾವು ಇವತ್ತು ಇಲಾಖೆಗೆ ನಾವು ಕೊಟ್ಟಿದ್ದೇವೆ. ಬಹುಶಃ ನಮ್ಗೆ ಆ ಕುಟುಂಬ ನೋವಿನ ನಾವು ಇರಬೇಕು, ನಾವು ನಮ್ಗೆ ಭಾವನೆ ಆಗ್ತದೆ ಮತ್ತೆ ಹೇಳಲಿಕ್ಕೆ ಬಯಸ್ತದೆ. ಅತ್ಯಂತ ಅವರಿಗೆ ಆತ್ಮಶಾಂತಿ ಸಿಗ್ಲಿ, ಅವರ ಕುಟುಂಬ ನೋವಂತ ಶಕ್ತಿ ಪರಮಾತ್ಮ ಕೊಡ್ಲಿ ನಾನು ಪ್ರಾರ್ಥಿಸ್ತೇನೆ. ಸರ್, ಇವತ್ತು ನಾವು ಅಲ್ಲಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಸ್ಥಳದಲ್ಲಿ ಒಂದಷ್ಟು ಸಮಸ್ಯೆಗಳಿದಾವೆ. ಆ KSRTC ಬಸ್ ನಿಲ್ದಾಣದಲ್ಲಿ ಅಂದ್ರೆ ಮೇಲ್ಭಾಗಕ್ಕೆಲ್ಲ ಹೋಗ್ತಾರೆ ಹುಡುಗರು, ಅದೊಂದು ರೀತಿಯಲ್ಲಿ ಲವರ್ ಸ್ಪಾರ್ಕ್ ಆಗ್ತಾ ಇದೆ ಅನ್ನುವಂತಹದನ್ನ ಹೇಳ್ತಾರೆ. ಅದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಬಹುದು ಸರ್? ಈ ವಿಚಾರ ನನ್ನ ಗಮನಕ್ಕೆ ನೀವು ತಂದಿದ್ದೀರಿ. ಆ ಸ್ಥಳೀಯ ಮಟ್ಟದ ಸಮುದಾಯದ ಪ್ರತಿನಿಧಿ ಯಾರಿದ್ದಾರೆ ಮತ್ತೆ ಅಧಿಕ್ಷೇತ್ರ ಶಾಸಕರು ಯಾರಿದ್ದಾರೆ, ಇದರ ಗಮನ ನಾನು ಕೂಡ ನಿಮ್ಮ ವಿಚಾರ ನಾನು ಗಮನಕ್ಕೆ ತರ್ತೇನೆ ಮತ್ತು ಯಾವ ರೀತಿ ಸರಿಪಡಿಸಬಹುದು ಅಂತ ಯೋಜನೆ ರೂಪಿಸಿಕೊಂಡು ಅಂತದೇನು ಸಮಸ್ಯೆ ಇದ್ರೆ ಸರ್ಕಾರ ಏನು ಕೆಲಸ ಕಾರ್ಯ ಆಗ್ಬೇಕಾದ್ರೆ ಅದು ಖಂಡಿತವಾಗಿ ನಾನು ಮುಂದೆ ನಿಂತು ಮಾಡಿಸ್ತೇನೆ. ಓಕೆ, ಥ್ಯಾಂಕ್ ಯು ಸರ್. ಇದು UT ಖಾದರ್ ಅವರ ಮಾತು.